ನಮಸ್ಕಾರ ವೀಕ್ಷಕರೇ. ಎಲ್ಲ ಕಡೆಯಲ್ಲೂ ಸದ್ದು ಮಾಡ್ತಾ ಇರೋವಂಥದ್ದು ಬಿಡದಿ ಹತ್ರ ಆಗ್ತಾ ಇರುವಂಥ ಒಂದು AICT ಅಂದರೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಏನಿದೆ GPIT, ಇದಕ್ಕೆ ಪರವಾಗಿ ಮತ್ತು ವಿರೋಧವಾಗಿ ತುಂಬ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. 2006ರಲ್ಲಿ ಕುಮಾರಸ್ವಾಮಿಯವರು ಮೊದಲಿಗೆ ಈ ಯೋಜನೆಯನ್ನು ಕೈಗೆತ್ಕೊಂಡಿದ್ರು. ಆದರೆ ಅಲ್ಲಿರುವಂಥ ಸಮಸ್ಯೆಗಳು, ಅದರಿಂದ ಮುಂದೆ ಆಗುವಂಥ ಸಮಸ್ಯೆ, ರೈತರ ಭಾವನೆಗಳಿಗೆ ಬೆಲೆ ಕೊಟ್ಟು ಆ ಒಂದು ಪ್ರಾಜೆಕ್ಟ್ ಏನಿತ್ತು ಅದನ್ನು ಅಲ್ಲಿಗೆ ಕೈ ಬಿಟ್ಟರು. ಅದು ಬೇಡ ಅಂತೇಳಿ ಅವರು ಡಿಸೈಡ್ ಮಾಡಿದ್ರು. ಕಾರಣ ಅಲ್ಲಿದ್ದಂಥ ಪರಿಸ್ಥಿತಿಗಳು. ಆದರೆ 2 ದಶಕಗಳ ನಂತರ ಈ ಒಂದು ಸರ್ಕಾರ ಜಿದ್ದಿಗೆ ಬಿದ್ದಂತೆ ಈ ಯೋಜನೆನ ಜಾರಿಗೆ ತರಲೇಬೇಕು ಅಂತೇಳಿ ನಿಂತಿರೋವಂಥದ್ದು. ಜೂನ್ 30ರ ಒಳಗೆ ಅಂತಿಮ ಅಧಿಸೂಚನೆ ಮಾಡಲು ನಿಂತಿದೆ. ಎಕರೆಗೆ 2 ಕೋಟಿಗೂ ಅಧಿಕ ಪರಿಹಾರ ನೀಡಲು ಇದು ನಿರ್ಧಾರ ಮಾಡಿರೋವಂಥದ್ದು. ಅಂದರೆ ಒಂದು ಬಿಡದಿಯ ಸುತ್ತಮುತ್ತ ಇರುವಂಥ ಸುಮಾರು 7400 ಎಕರೆಗಿಂತ ಹೆಚ್ಚು ಜಾಗವನ್ನು ಇದಕ್ಕೆ ಬಳಸಲಾಗ್ತಾ ಇದೆ. ಈ ಒಂದು ಸರ್ಕಾರದ ವಾದ ಏನು ಅಂದರೆ, ಇದು ಬರಡು ಭೂಮಿ, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್, ಇಲ್ಲಿ ಯಾರು ಕೂಡ ಕೃಷಿಕರೇ ಇಲ್ಲ, ಇಲ್ಲಿ ಕೃಷಿಯನ್ನು ಯಾರೂ ಮಾಡ್ತಾ ಇಲ್ಲ, ಇಲ್ಲಿ ನಾವು ಒಂದು AICTಯನ್ನು ನಿರ್ಮಾಣ ಮಾಡೋದ್ರಿಂದ ಎಷ್ಟೋ ಜನ ಕೆಲಸನ ಪಡ್ಕೋತಾರೆ, ಇದೊಂದು ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿ ಅನ್ನೋದು ರಾಜಕಾರಣಿಗಳ ವಾದ. ಕೃಷಿಯನ್ನು ಮಾಡ್ತಾ ಇಲ್ಲ ಅನ್ನೋ ಮಾತು ಎಷ್ಟರ ಮಟ್ಟಿಗೆ ಸರಿ? ಎಷ್ಟೋ ಜನ ಯುವಕರು AI ಇಂದ ಕೆಲಸನ ಕಳ್ಕೊಳ್ತಾ ಇದ್ದಾರೆ. ಎಷ್ಟೋ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸದಿಂದ ವಜಾ ಮಾಡ್ತಾ ಇದೆ ಅಂತ ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ, ಕೃಷಿಯತ್ತ ವಾಲ್ತಾ ಇದ್ದಾರೆ. ಕೆಲಸನ ಬಿಟ್ಟು ಅವರು ಹಳ್ಳಿಗಳಿಗೆ ಹೋಗಿ ಅಲ್ಲಿ ಕೃಷಿಯನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾನೆ ಇದ್ದೀವಿ. ಈಗಾಗಲೇ ಬೆಂಗಳೂರು ಗಾರ್ಡನ್ ಸಿಟಿಯಿಂದ ತುಂಬಾನೇ ಹಾಟೆಸ್ಟ್ ಸಿಟಿ ಆಗಿದೆ. ಮತ್ತಷ್ಟು ನಗರೀಕರಣ ಮಾಡೋದು ಎಷ್ಟು ಸರಿ? ಯಾವ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂಥ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಮಾಡಲಿ ಅನ್ನೋದು ನಮ್ಮ ವಾದ. ಅಭಿವೃದ್ಧಿ ಬೇಕೇ ಬೇಕು, ಈ ರೀತಿಯ ಯೋಜನೆಗಳು ಬೇಕು ಸರಿ. ಆದರೆ ಕೃಷಿ ಭೂಮಿಯನ್ನೇ ಏನಕ್ಕೆ ಬಳಸ್ಕೋಬೇಕು? ಈ ಒಂದು ಬಿಡದಿ ಸುತ್ತಮುತ್ತ ಇರುವಂಥ ಎಲ್ಲ ಹಳ್ಳಿಗಳು ಅವ್ರು ಏನು ಪಾಯಿಂಟ್ ಮಾಡಿದ್ದಾರೆ ಎಲ್ಲವೂ ಕೂಡ ಕೃಷಿಯನ್ನೇ ನಡೀತಾ ಇರೋವಂಥ ಭೂಮಿಗಳು. ಬೆಂಗಳೂರಲ್ಲೇ ಎಷ್ಟೋ ಸಮಸ್ಯೆಗಳಿದ್ದಾಗ ಬೆಂಗಳೂರನ್ನ ಎಕ್ಸ್ಟೆಂಡ್ ಮಾಡ್ತೀನಿ ಅನ್ನೋ ನೆಪದಲ್ಲಿ ಇಲ್ಲಿರೋ ಪ್ರಾಬ್ಲಮ್ನ ಅಲ್ಲೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಹೊರತು ಯಾವುದೇ ರೀತಿ ಸಮಸ್ಯೆ ಬಗೆಹರಿಯೋದಿಲ್ಲ. ಕರ್ನಾಟಕದಲ್ಲಿ ಎಷ್ಟೋ ಜಿಲ್ಲೆಗಳು ಅಭಿವೃದ್ಧಿ ಕಾಣ್ದೇನೆ ಇದೆ. ಅಂಥ ಜಿಲ್ಲೆಗಳೆಲ್ಲ ಬಿಟ್ಟು ಈ ಒಂದು ಬೆಂಗಳೂರಿನ ಸುತ್ತಮುತ್ತನೇ ಯಾಕೆ ಈ ಒಂದು ಅಭಿವೃದ್ಧಿಗಳನ್ನ ಮಾಡಬೇಕು? ಎಲ್ಲವನ್ನು ಯಾಕೆ ಬೆಂಗಳೂರಿಗೆ ಸೇರಿಸಬೇಕು? ಬೆಂಗಳೂರಿನ ಒತ್ತಡನ ಈಗಲಾದರೂ ಯಾಕೆ ಕಡಿಮೆ ಮಾಡಬಾರ್ದು? ಬೆಂಗಳೂರನ್ನ ಬಿಟ್ಟು ಎಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂಥ ಜಾಗದಲ್ಲಿ ಈ ಒಂದು ಬೆಳವಣಿಗೆಗಳನ್ನ ಯಾಕೆ ಮಾಡಬಾರ್ದು? ಎಷ್ಟೋ ಬರಡು ಭೂಮಿಗಳು, ಯಾವುದಕ್ಕೂ ಉಪಯೋಗಕ್ಕೆ ಬಾರದೇ ಇರುವಂಥ ಜಮೀನುಗಳಿವೆ, ಅದನ್ನು ಯಾಕೆ ಈ ಸರ್ಕಾರ ಬಳಸ್ಕೋತಾ ಇಲ್ಲ? ಫಲವತ್ತಾದ ಭೂಮಿಯನ್ನೇ ಯಾಕೆ ಸರ್ಕಾರ ಕೇಳುವಂಥದ್ದು? ಬಿಡದಿ ಸುತ್ತಮುತ್ತ ರಾಜಕಾರಣಿಗಳ ಆಸ್ತಿ ಎಷ್ಟೋ ಇದೆ, ಅದರಿಂದ ಅವ್ರಿಗೆ ಆ ವ್ಯಾಲ್ಯೂ ಹೆಚ್ಚಾಗುತ್ತೆ ಅನ್ನೋ ಒಂದು ತಂತ್ರ ಇದ್ರೂ ಇರ್ಬೋದು. ಕೃಷಿ, ಆಹಾರ, ಅಂತರ್ಜಲ, ಪರಿಸರ, ರೈತರ ಬದುಕು, ಅಲ್ಲಿ ಇರುವುದೆಲ್ಲ ಉತ್ತಮ ವಾಣಿಜ್ಯ ಬೆಳೆಗಳೇ. ಅಂದರೆ ರೇಷ್ಮೆ, ತೆಂಗು, ಅಡಿಕೆ, ತರಕಾರಿ ಬೆಳೆಗಳು, ಮಾವು, ಇದನ್ನು ನಾಶ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? 18ರಿಂದ 20 ಸಾವಿರ ಕೋಟಿ ವೆಚ್ಚದಲ್ಲಿ ಈ ಒಂದು ಯೋಜನೆ ಇರೋವಂಥದ್ದು. ಈಗಾಗಲೇ ನಮ್ಮ ದೇಶ ಎಷ್ಟೋ ಸಾಲದಲ್ಲಿ ಮುಳುಗಿರೋವಂಥದ್ದು. ಈ ಯೋಜನೆಗಳಿಂದ ಮತ್ತಷ್ಟು ಸಾಲದ ಹೊರೆ ಆಗ್ತಾನೆ ಹೋಗುತ್ತೆ. ಬೆಂಗಳೂರಿನ ರಸ್ತೆಗಳಾಗಿರ್ಬೋದು, ಮೂಲಸೌಕರ್ಯ, ಒತ್ತುವರಿಗಳು, ಅಕ್ರಮ ವಲಸಿಗರು, ಇವೆಲ್ಲವನ್ನು ಅವರು ತಡೆಗಟ್ಟೋದು ಬಿಟ್ಟು, ಕೃಷಿಗೆ ಪ್ರೋತ್ಸಾಹವನ್ನು ನೀಡೋದನ್ನು ಬಿಟ್ಟು ಈ ರೀತಿಯಾಗಿ 7481.21 ಕುಂಟೆ ಕೃಷಿ ಜಮೀನಿಗೆ ಮಾರಣ ಹೋಮ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ರೈತರಿಗೆ ಪರಿಹಾರ ಹಣ ಕೊಡೋದೇನೋ ನಿಜ. ಈ ಪರಿಹಾರ ಹಣ ಎಷ್ಟು ದಿನ ಅವರು ಬಳಸ್ಕೋತಾರೆ? ಈ ಪರಿಹಾರ ಹಣ ಮುಗಿದ ನಂತರ ಅವರ ಜೀವನ ಏನು? ಅಂದರೆ ಅಲ್ಲಿಗೆ ಆ ಒಂದು ರೈತಾಪಿ ಬದುಕೇನಿರುತ್ತೆ ಅಲ್ಲಿಗೆ ಮುಗ್ದೋಗುತ್ತೆ. ಅಂದರೆ ನಮಗೆ ಮುಂದೆ ಆಹಾರ ಬೇಕು ಅಂದಾಗ ಯಾರು ಒಂದು ಆಹಾರದ ಪೂರೈಕೆಯನ್ನು ಮಾಡ್ತಾರೆ? ಎಲ್ಲವೂ ಕೂಡ ಈ ರೀತಿ ಕಾಂಕ್ರೀಟ್ ಮಯ ಆಗ್ತಾ ಹೋದರೆ ನಮಗೆ ಪರಿಸರದಲ್ಲಿ ಆಗುವಂಥ ಬದಲಾವಣೆಗಳು ಈಗಾಗಲೇ ನೋಡ್ತಾ ಇದ್ವಿ. ಬೆಂಗಳೂರಲ್ಲಿ 40ಕ್ಕಿಂತ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರೋವಂಥದ್ದು. ಅಷ್ಟೇ ಅಲ್ಲ, ಈಗಾಗಲೇ ರೈತರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಎಷ್ಟು ಆಹಾರ ಪದಾರ್ಥಗಳನ್ನ ನಾವು ಬೇರೆ ಕಡೆಯಿಂದ ತರಿಸ್ಕೋತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇರೋವಂಥ ಆಹಾರ ಪದಾರ್ಥಗಳಿಗೆ ಹೆಚ್ಚಿನ ಬೆಲೆನ ಕೊಟ್ಟು ತೆಗೆದುಕೊಂಡ್ಬರ್ತಾ ಇದ್ದೀವಿ. ರೈತರು ಅಂದರೆ ಎಲ್ಲರೂ ಒಂದೇ ಅಂತ ತಿಳ್ಕೊಬೇಕು. ಕೇವಲ ಬಿಡದಿ ರೈತರಿಗೆ ಮಾತ್ರ ಈ ಜಮೀನುಗಳು ಬೇಕು ಅನ್ನೋದಲ್ಲ, ರೈತ ಪದ್ಧತಿಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ಪ್ರತಿಯೊಬ್ಬರು ಕೂಡ ಈ ಒಂದು ಬಿಡದಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಏನು ಒಂದು ಭೂ ಸ್ವಾಧೀನ ಆಗ್ತಾ ಇದೆ ಅಲ್ಲಿ ಕೇವಲ ರೈತರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ಎಲ್ಲರೂ ಸುಮ್ಮನೆ ಕುತ್ಕೋಬಾರ್ದು. ಪ್ರತಿಯೊಬ್ಬರು ಕೂಡ ಅವ್ರಿಗೆ ಸಹಾಯ ಮಾಡಬೇಕು. ಅಲ್ಲಿ ಬಂದಂಥ ಸಮಸ್ಯೆ ಮತ್ತೆ ಬೇರೆಲ್ಲೋ ಬರ್ಬೋದು. ಅದರಿಂದ ಫಲವತ್ತಾದ ಭೂಮಿಗಳನ್ನ ಇಂಥದಕ್ಕೆ ಬಳಸ್ಕೊಳ್ಳೋದು ಬಿಟ್ಟು ಎಲ್ಲಿ ಒಂದು ಸಾಧ್ಯ ಇರುತ್ತೋ ಅಂಥ ಜಾಗಗಳಲ್ಲಿ ಇದನ್ನು ಬಳಸ್ಕೋಬೇಕು. ಸರ್ಕಾರ ಭೂ ಸ್ವಾಧೀನ ಮಾಡ್ಕೊಳ್ಳೋದು ಅಭಿವೃದ್ಧಿ ಹೆಸರಲ್ಲಿ ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ಇರುವಂಥದ್ದು. ಆದರೆ ಇಲ್ಲಿ ಭಾವನೆಗಳು ಅಥವಾ ಅಲ್ಲಿನ ಒಂದು ಪರಿಸ್ಥಿತಿಗೆ ಅಥವಾ ಅಲ್ಲಿರುವಂಥ ಒಂದು ಕೃಷಿ ಚಟುವಟಿಕೆಗಳಿಗೆ ಬೆಲೆ ಕೊಟ್ಟು ನಾವು ಇದನ್ನು ಬೇಡ ಅಂತ ವಿರೋಧಿಸಬೇಕಾಗುತ್ತೆ. ಎಲ್ಲ ಭೂ ಸ್ವಾಧೀನಗಳಲ್ಲೂ ಕೂಡ ಒಂದೇ ರೀತಿ ಇರೋದಿಲ್ಲ. ಭೂ ಸ್ವಾಧೀನದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈಗಾಗಲೇ ವಿಡಿಯೋವನ್ನು ಮಾಡಿದ್ದೀನಿ, ಅದನ್ನು ನೋಡಿ ತಿಳ್ಕೊಳ್ಳಿ.